ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಸಂಡೇ ಲಾಗ್ ಆಗಿರೋದರಿಂದ ಸಂಡೇ ಸ್ಪೆಷಲ್ಗೋಸ್ಕರ ಮಸಾಲೆ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ, ಸಾಸಿವೆ, ಶೇಂಗಾ ಮತ್ತು ಹುಣಸೆಹಣ್ಣು, ಪಲಾವ್ ಎಲೆ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಚಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ಆಮೇಲೆ ಹೆಚ್ಚಿರೋ ಉಳ್ಳಾಗಡ್ಡಿ, ಬಟಾಟೆ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಆಮೇಲೆ ಅದಕ್ಕೆ ಎಣ್ಣೆ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಅಂದರೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಅದಾದ ನಂತರ 2 ನಿಮಿಷ ಫ್ರೈ ಮಾಡಬೇಕು. ಅದಾದ ನಂತರ ಅದಕ್ಕೆ ಪಲಾವ್ ಎಲೆ ಮತ್ತು ಹುಣಸೆ ಹಣ್ಣು ಹಾಕಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಒಣಮೆಣಸಿನ್ಕಾಯಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಮತ್ತೆ 1 ಸೆಕೆಂಡ್ ಫ್ರೈ ಮಾಡಬೇಕು ಚಟ್ಪಟ. ಮತ್ತು ಅದಾದ ನಂತರ ಹಸಿ ಶುಂಠಿ ಮತ್ತು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು 1 ಸೆಕೆಂಡು. ಅದಾದ ನಂತರ ಅದಕ್ಕೆ ಸರಿಯಾಗಿ ಫ್ರೈ ಆದ ನಂತರ ಅದಕ್ಕೆ ಹೆಚ್ಚಿಟ್ಟಿರುವಂಥ ಬಟಾಟೆ ಹಾಕಿ ಮತ್ತೆ ಫ್ರೈ ಮಾಡಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲಿ ಎಷ್ಟು ಉಮ್ಗೊಳ್ಳುತ್ತೆ ಅಷ್ಟು ಟೇಸ್ಟಿ ಆಗುತ್ತೆ. ಅದಕ್ಕೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಮತ್ತು ಟೊಮೆಟೊ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಶೇಂಗಾ ಹಾಕಿ ಫ್ರೈ ಮಾಡಿದ ಮೇಲೆ 1-2 ನಿಮಿಷ ಸರಿಯಾಗಿ ಇದು ಆದಮೇಲೆ ಸ್ವಲ್ಪ ಇಂಗು, 1 ಚಿಟಿಕೆ ಅಷ್ಟು ಇಂಗು ಮತ್ತು ಅರಿಶಿನ ಪುಡಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಆ ಕಡೆ ಅದನ್ನು ಫ್ರೈ ಮಾಡೋ ತನಕನೂ ಈ ಕಡೆ ಬೌಲಲ್ಲಿ ಅಕ್ಕಿಯನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ನೀರೆಲ್ಲ ಸೋಸಿಬಿಟ್ಟು ಅದನ್ನು ಕುಕ್ಕರ್ ಜಾರ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ 1 ಬೌಲ್ ಅಕ್ಕಿ ತೊಗೊಂಡ್ವಿ ಅಂದರೆ ಅದ್ರ ತಕ್ಕಷ್ಟೇ ನೀರು ಹಾಕ್ಕೋಬೇಕು. ಅದಾದ ನಂತರ ಗ್ಯಾಸ್ ಮೇಲೆ ಕುಕ್ಕರ್ ಟೋಪನನ್ನು ಮುಚ್ಚಿದ್ಮೇಲೆ 3 ಸೀಟಿ ಹೊಡಿಸಿ ವಿಸಿಲಲ್ಲಿ ಸಖತ್ತಾಗಿರೋ ರೈಸ್ ಘಮ 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 ಅಂತಿದೆ ಫ್ರೆಂಡ್ಸ್. ಸಖತ್ತಾಗಿ ಕುದ್ದಿದೆ. ಟೇಸ್ಟ್ ಮಾಡಿ ನೋಡಿ, ಸೂಪರ್ ಅಂತ ಹೇಳ್ತಿದ್ದಾರೆ ನನ್ನ ಸಿಸ್ಟರ್.